ರೈತರ ಕಣ್ಣೀರು ಒರೆಸುವಂತ ಮಹಾತ್ಮ ಯಪ್ಪ. ಸೊ ಹಗಲು ರಾತ್ರಿ ಒಂದೇ ಮನೆಗೆ ಹೋಗಲ್ಲ, ಮನೆ ಮಠ ಎಲ್ಲ ಬಿಟ್ಟು ರೈತರ ಕಣ್ಣೀರು ಒರೆಸೋದಕ್ಕೆ ನಿಂತಿದ್ದಾರೆ. ಸೊ ಅವ್ರಿಗೂ ಕೂಡ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ, ಅವ್ರ ಬಗ್ಗೆ ತಿಳ್ಕೊಂಡ್ರೆ ನೀವೇ ಕ್ಲಾಸ್ ಮಾಡ್ತೀರಾ, ನಾನೇನು ಹೇಳೋದ ಅವಶ್ಯಕತೆ ಇಲ್ಲ. ಸೊ ಒಳ್ಳೆ ಒಂದು ಚಪ್ಪಾಳೆ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಇದು ಸಣ್ಣ ಕಾರ್ಯಕ್ರಮ ಇರ್ಬೋದು, ಆದ್ರೆ ಒಳ್ಳೊಳ್ಳೆ ಭಾವನೆಗಳಿರುವಂತ ವ್ಯಕ್ತಿಗಳನ್ನ ಮಾತ್ರ ಆಯ್ಕೆ ಮಾಡಿ ಕರೆದಿರೋದು ನಾವು. ಅರ್ಥ ಮಾಡ್ಕೊಂಡ್ರ ಸರ್? ಒಳ್ಳೆಯ ಭಾವನೆಗಳಿರುವಂತ ವ್ಯಕ್ತಿಗಳನ್ನ ಮಾತ್ರ ಆಯ್ಕೆ ಮಾಡಿ ಕರೆದಿದ್ದೀವಿ. ಅದಕ್ಕೆ ಇದು ಒಂದು ಸಣ್ಣ ಕಾರ್ಯಕ್ರಮವಾಗಿ ನಿಮಗೆ ಕಾಣಿಸ್ತಾ ಇದೆ. ಸೊ ಚೇತನಣ್ಣವ್ರಿಗಾಗಿರ್ಬೋದು, ನಮ್ಮ ಪ್ರಜ್ವಲಣ್ಣವ್ರಿಗಾಗಿರ್ಬೋದು ಹೃದಯಪೂರ್ವಕವಾಗಿ ಧನ್ಯವಾದಗಳು. ನೀವು ಕೂಡ ನಾಡು ನುಡಿ ಜಲ ಭಾಷೆ ಅಂತ ಹೇಳಿ ತಮ್ಮ ಜೀವನ ಕೂಡ ಪಣ ಇಟ್ಟು ಸೇವೆನ ಸಲ್ಲಿಸ್ತಾ ಇದ್ದೀರಾ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಸರ್. ಹೆಸರು ಉಳಿಬೇಕು ಅಂತ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಹಾಡು ಇದೆ, ಒಳಿತು ಮಾಡು ಮನುಸ ನೀನಿರೋದು 3 ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಹೇ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ. ನೀವು ಯೋಚನೆ ಮಾಡಿ, ಯೋಗೇಶ್ ಅವರ ಈ ಕೆಲಸದಲ್ಲಿ ನಾವೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸುವುದು ನಮ್ಮೆಲ್ಲರ ಭಾಗ್ಯ. ಅವರದನ್ನು ಕೇಳ್ಕೊಳ್ಬಾರ್ದು, ನಾವಾಗೆ ಮಾಡಬೇಕು. ಹಾಗಾಗಿ ಈ ಆಶ್ರಮದ ಜೊತೆ ನನಗೆ ಒಂದು ಸಂಬಂಧ ಇರುವುದು ಕೂಡ ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಯೋಗೀಶ್ ಅವರು ನನ್ನ ಪ್ರಕಾರ
ಯಾವ ಸರ್ಕಾರವೂ ಮಾಡದ, ಯಾವ ಕೋಟಿ ಕೋಟಿ ಇರುವ ಆ ಕೋಟ್ಯಾಧೀಶನೂ ಮಾಡದ ಈ ಕೆಲಸವನ್ನ ಯೋಚಿಸುವುದೇ ದೊಡ್ಡ ಸಾಧನೆ. ಅಂಥದ್ರಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರೋದಿದೆಯಲ್ಲ, ಅದು ಮಹಾನ್ 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 ಆತ್ಮಗಳು ಮಾಡುವಂತಹ ಕೆಲಸ. ಅವರು ನಾನು ಸಂದರ್ಶನ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಯಾಕೆ ಬೇಕು ನಿಮಗಿದೆಲ್ಲ ಅಂತ. ಅವ್ರು ಹೇಳಿದ್ರು, ನಮ್ದು ಯಾವುದೋ ಪಾಪ ಕಳ್ಕೊಳ್ತಾ ಇದೀವಿ ಏನೋ ಸಾರ್ ಅಂತ. ಅಂದ್ರೆ ನಾವೇನೋ ಪುಣ್ಯದ ಕಾರ್ಯ ಮಾಡ್ತಿದೀವಿ ಅಂತ ಅವ್ರ ಮನಸ್ಸಲ್ಲಿಲ್ಲ. ಅದು ಅಹಂಕಾರಕ್ಕೆ ಕಾರಣವಾಗುತ್ತೆ, ಅದು ಪಾಪವಾಗುತ್ತೆ. ಅವರು ಹೇಳ್ತಾರೆ, ನಮ್ದು ಯಾವುದೋ ಹಳೆ ಪಾಪ ಕಳ್ಕೊಳ್ತಾ ಇದೀವಿ ಅಂತ. ಅಂದ್ರೆ ಸತ್ಕಾರ್ಯ ಮಾಡುವವನ ಮನಸ್ಸಲ್ಲಿ ಇದು ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬರಬಾರ್ದು. ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅನ್ನೋ ಎಚ್ಚರ ಇದ್ರೆ ಅದು ಪುಣ್ಯ ಕಾರ್ಯವಾಗುತ್ತೆ. ನಾನು ಮಾಡ್ತಿದ್ದೀನಿ ಅಂತ ನೀವು 10,000 ಜನಕ್ಕೆ ದಾನ ಮಾಡಿ, ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆ ಇದ್ರೆ ಅದು ಪಾಪವಾಗುತ್ತೆ ಅಂತ. ಹಾಗಾಗಿ ಯಾವ ದಾನ ಧರ್ಮಗಳು ಪುಣ್ಯವಲ್ಲ, ಆ ದಾನ ಧರ್ಮದ ಹಿಂದೆ ಇರುವ ಉದ್ದೇಶ ಪುಣ್ಯವಾಗುತ್ತೆ. ನೀವು ಒಬ್ಬ ಪುಣ್ಯವಂತನನ್ನ ಕಾಪಾಡ್ಲಿಕ್ಕೆ, ಒಬ್ಬ ಕೊಲೆಗಾರನಿಂದ ಒಬ್ಬ ಮುಗ್ಧ ವ್ಯಕ್ತಿಯನ್ನ ಕಾಪಾಡ್ಲಿಕ್ಕೆ ನೀವು ಒಂದು ಸುಳ್ಳು ಹೇಳಿ, ಆ ಸುಳ್ಳು ಕೂಡ ಧರ್ಮವೇ. ಅಂದ್ರೆ ನೀವು ಮೇಲ್ನೋಟಕ್ಕೆ ಸುಳ್ಳು ಹೇಳುದ್ರಿ, ಆದ್ರೆ ಆ ಸುಳ್ಳು ಹೇಳುವುದರ ಹಿಂದಿನ ಉದ್ದೇಶ ಯಾರನ್ನೋ ಒಳ್ಳೆಯವರನ್ನ ಕಾಪಾಡುವುದಾಗಿತ್ತು. ಹಾಗಾಗಿ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಸುಳ್ಳು ಹೇಳೋಣ, 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಯಾರು ಕಾಲ್ ಬೇಕಾದ್ರೂ ಹಿಡಿಯೋಣ ಅಂತ ಯೋಗೇಶ್ ಅವರು ಇಲ್ಲಿವರೆಗೂ ಎಷ್ಟು ಜನರ ಬಳಿ ಕೇಳಿದ್ದಾರಲ್ಲ, ತನಗೋಸ್ಕರ ಕೇಳಿಲ್ಲ. ಈ ಜನರನ್ನ ಸಾಕ್ಲಿಕ್ಕೆ, ಈ ನೊಂದವರ ಕಣ್ಣೋರಿಸ್ಲಿಕ್ಕೆ, ಈ ನೊಂದವರ ಹೊಟ್ಟೆ ತುಂಬಿಸ್ಲಿಕ್ಕೆ ಅವರು ಇನ್ನೊಬ್ಬರನ್ನ ಕೇಳಿದ್ದಾರೆ. ನನಗೆ ಬಹಳ ದೊಡ್ಡ ಖುಷಿ ಏನಂದ್ರೆ, ಇವತ್ತು ಇಂತಹ ಈ ಕಲಿಗಾಲದಲ್ಲಿ ಇಂತಹ ಸತ್ಕಾರ್ಯಕ್ಕೆ ನೀವೆಲ್ಲ ಭಾಗವಹಿಸುವಷ್ಟು ದೊಡ್ಡ ಮನಸ್ಸನ್ನು ಹೊಂದಿದ್ದೀರಿ. ನಿಮ್ಮೆಲ್ಲರ ಈ ಭಾಗವಹಿಸುವಿಕೆಗೆ ನಾನು ಬಹಳ ಖುಷಿ ಪಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಯೋಗೀಶ್ ಅವರ ಈ ಕೆಲಸವನ್ನ ಸರ್ಕಾರ ಗುರುತಿಸಬೇಕು, ಅಥವಾ ರಾಜ್ಯದ ಜನ, ದೇಶದ ಜನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರಿಗೇನು ಉಪಕಾರ ಮಾಡಲಿ ಅಂತ ಅಲ್ಲ, ಇವರು ಕಾಲ ಕಾಲಕ್ಕೆ, ದಶಕಗಳ ನಂತರ, ಶತಮಾನಗಳ ನಂತರ ಉದಾಹರಣೆ ಆಗಬೇಕು. ಅಂದ್ರೆ ಈ ಅಲ್ಲಿ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ ಶ್ರೀ 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 ಶಿವಕುಮಾರನಾಥ ಸ್ವಾಮೀಜಿಗಳು. ಯಾಕೆ ಸ್ಥಾಪನೆ ಮಾಡಿದ್ದಾರೆ? ಅವರು ಹಾಗೆ ಬಂದು ಹುಟ್ಟಿ ಹೋದವರಲ್ಲ. ಹಾಗೆ ಹುಟ್ಟಿ ಹೋಗುವ ಮುನ್ನ ನೊಂದವರಿಗೆ ಅಥವಾ ಅನ್ನ ಕೊಟ್ಟವರು, ಅಕ್ಷರ ಕೊಟ್ಟವರು, ಆಶ್ರಯ ಕೊಟ್ಟವರು, ತ್ರಿವಿಧ ದಾಸೋಹಿ, 3 ರೀತಿಯ ಅನ್ನ, ಅಕ್ಷರ, ದಾಸೋಹ, ಈ 3 ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ. ಮತ್ತೊಂದು ದೊಡ್ಡ ಆಶ್ರಮ ಕಟ್ಟುತ್ತಾ ಇದ್ದಾರೆ. ನಾನು ಅವ್ರನ್ನ ಕೇಳಿದೆ, ಇನ್ನು ಏನಾದ್ರೂ ಬೇರೆ ಯೋಜನೆ ಇದೆಯಾ ಅಂತ. ಅಂದ್ರೆ ಪೇಪರ್ ಆಯೋ ಮಕ್ಕಳಿಗೆಲ್ಲ ನಾನು ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗಾಗಿ ಅಂತಹ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ಹೇಳ್ತೀನಿ. ಹರೇ ಕೃಷ್ಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮ್ಮ ಬಗ್ಗೆ ನೀವಿಷ್ಟು ಪ್ರೀತಿ ಕಾಳಜಿ ಇಟ್ಕೊಂಡಿದ್ದೀರಿ, ಆ ಒಂದು ನಂಬಿಕೆಯನ್ನು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಒಳ್ಳೆಯದಾಗಲಿ. ಈ ಸಮಾಜದಲ್ಲಿ ನಾವೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿರೋ ಉದ್ದೇಶ ಮುಂದಿನ ಪೀಳಿಗೆಗಾದರೂ ಅರ್ಥ ಆಗಲಿ. ಇವತ್ತಿನ ಜನಕ್ಕೆ ಅರ್ಥ ಆಗಲಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಬಂದಿದ್ದಕ್ಕೆ ಹೃದಯಪೂರ್ವಕವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ.